ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸೊ ರೆಡಿಯೆಲ್ಲ ಆಗಿದ್ದು, ಫ್ರೆಶ್ ಅಪ್ ಆಗಿದ್ದಾಯಿತು. ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ನಾಷ್ಟ ಎಲ್ಲ ತೊಗೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ನಿಮಗೆ ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ ಸಿಗ್ತೀನಿ. ಅದು ಕ್ಲಾರಿಟಿ ಚೆನ್ನಾಗಿ ಬಂದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಅದು ಬೇರೆ ಫೋನಲ್ಲಿ ವೀಡಿಯೋ ಮಾಡೋದು. ಸೊ ಅದಕ್ಕೆ ಹಾಗಾಗಿ ನಿಮಗೆ ಅದು ಕ್ಲಿಪ್ ಏನಾರು ಸೆಂಡ್ ಮಾಡ್ಕೊಳೋ ಥರ ಇದ್ದರೆ ಆ ಫೋನಿಂದ ಸೆಂಡ್ ಮಾಡ್ಕೊಂಡು ಹಾಕ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಅವಾಗಲೇ ಮನೆ ಹತ್ರ ನೋಡ್ದಂಗೆ ಅಂಗಡಿ ಹತ್ರ ಬಂದು ಟೀ ಏನು ಕುಡ್ದಿಲ್ಲ. ಅಂಗಡಿ ಹತ್ರ ಬಂದು ಅಂಗಡಿಯೆಲ್ಲ ಓಪನ್ ಮಾಡಿ ಎಲ್ಲ ಒರೆಸ್ಕೊಂಡು ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀನಿ. ನಿಮಗೆ ಟೀ ಕುಡ್ದಾದ್ಮೇಲೆ ಸಿಗ್ತೀನಿ ಬನ್ನಿ ಗಾಯ್ಸ್. ಟೈಮ್ ಬಂದು 2 ಗಂಟೆ ಆಯ್ತೈತೆ. ನಾನು ಊಟಕ್ಕೆ ಹೋಗ್ತಾಯಿದ್ದೀನಿ. ಕೂತಿ ಬೇಜಾರಾಯ್ತಾಯಿತ್ತು. ಅಂಗಡೀಲಿ ಕಸ್ಟಮರ್ಸ್ ಇದ್ದರು, ಎಲ್ಲ ಹೋದರು. ಹೊಟ್ಟೆ ಬೇರೆ ಎಸಿತಾಯಿತ್ತು. ಅದಕ್ಕೆ ಮನೆಗೆ ಹೋಗ್ತಿದ್ದೆ ಊಟಕ್ಕೆ. ನಿಮಗೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಹೇಗೆ ಗೈಸ್, ಆವಾಗಲೇ ಊಟ ಮಾಡಿದ್ದೆಲ್ಲ ಆಯಿತು. ನಿಮ್ಗೆ ತೋರ್ಸೋಕೆ ಹೋಗಿಲ್ಲ. ಮನೆಗೆ ಬಂದು ಊಟ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಆಗಿದೆ. ಚೆನ್ನಾಗಿನೆಲ್ಲ ಮಾಡ್ಕೊಂಡು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಅಂಗಡಿ ಹತ್ರ ಹೋಗ್ತಾ ಸಿಗ್ತೀನಿ, ಇಲ್ಲಾಂದರೆ ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ ಸಿಗ್ತೀನಿ. ನಿಮಗೆ ಬನ್ನಿ, ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ ಸಿಗ್ತೀನಿ ಗೈಸ್. ನಿಮಗೆ ಹೆಂಗೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ನಿಮಗೆ ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ತೈತೆ ಇಲ್ವ ಅಂತ ಗೊತ್ತಿಲ್ಲ. ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ ಮಾಡ್ತಾಯಿದ್ದೀನಿ. ಇದು ಐಫೋನಲ್ಲಿ ಮಾಡ್ತಾಯಿಲ್ಲ, ಇದು ಇನ್ನೊಂದು ಸ್ಯಾಮ್ಸಂಗ್ J7 ಪ್ರೈಮ್ ಆ ಫೋನಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋ. ನಿಮಗೆ ವಾಯ್ಸು ಏನಾರು ಕೇಳಿಸಿದ್ರೆ ಕ್ಷಮಿಸಿ, ಯಾಕಂದರೆ ಇದು ಈ ಫೋನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗೆ ಕೇಳುತ್ತೆ ಅಂತ ಗೊತ್ತಿಲ್ಲ. ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ. ಊಟ ಗೀಟ ಎಲ್ಲ ಮಾಡಿದಾಯಿತು. ಮತ್ತೆ ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್. ಇವತ್ತು ಇನ್ನೊಂದು ಹೇಳ್ಬೇಕು ಗೈಸ್, ಅದನ್ನ ನಾವು ಹೇಳಿದೆ ಅಲ್ವಾ, ಡೆಲಿವರಿ ಬಾಯ್ ಕೆಟ್ಟವರು ಇರ್ತಾರೆ ಅಂತ. ಆ ಥರ ಕೆಟ್ಟವರು ಇವತ್ತು ನಮ್ಮ ಶಾಪಿಗೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವ್ರಿಗೆ ವಯಸ್ಸಾಗೈತೆ ಪಾಪ, ನಡೆಯೋಕ್ಕಾಗಲ್ಲ, ನೀಟಾಗಿ ಫೋನ್ ಯೂಸ್ ಮಾಡೋಕ್ಕೆ ಬರೋಲ್ಲ. ಅವರು ಡೆಲಿವರ್ ಬಾಯ್ ಬಂದಿದ್ದಾರೆ ಪಾಪ ಅವ್ರ ಮನೆ ಹತ್ರ ಬಂದಾಗ ಏನಾಗಿದೆ, ಅವ್ರಿಗೆ ಅವ್ರ ಮನೇಲಿ ಕರೆಂಟ್ ಹೋಗಿತ್ತು ಅಂತ ಡೆಲಿವರ್ ಬಾಯ್ ಟಾರ್ಚ್ ಹಾಕೋಕ್ಕೆ ಕೊಟ್ಟಿದ್ದಾರೆ ಫೋನು. ಇವರು ನಮ್ಮ ಅಂಗಡಿ ಕಸ್ಟಮರ್ ಬಂದಿದ್ರಲ್ಲ, ಅವ್ರು ಏನು ಮಾಡಿದ್ದಾರೆ ಪಾಪ, ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ದುಡ್ಡು ಮನೆಯೊಳಗಿತ್ತಲ್ಲ, ಹಿಂಗೆ ತಿರುಗಿದ್ದಾರೆ. ಟಾರ್ಚ್ ಹಾಕೋಕೆ ಕೊಟ್ಬಿಟ್ಟು ಫೋನು ಡೆಲಿವರ್ ಬಾಯ್ ಇದ್ದಾರೆ ಪಾಪ. ಎಲ್ಲರಿಗೂ ಮರ್ಯಾದೆ ಕೊಟ್ಟೆ ಮಾತಾಡೋಣ ಪಾಪ. ಕೆಟ್ಟು ಡೆಲಿವರಿ ಬಾಯ್ ಇದ್ದಾರೆ. ಒಬ್ಬ ಡೆಲಿವರ್ ಬಾಯ್ ಅವನು ಇವ್ರದ್ದು ಫೋನ್ ಪಾಪ, ಇವ್ರಿಗೆ ವಯಸ್ಸಾಗಿತ್ತಲ್ಲ, ಓಡಕ್ಕೆ ಬೇರೆ ಬರೋಲ್ಲಲ್ಲ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ದಾರೆ. ಫೋನ್ ಎತ್ಕೊಂಡು ಬೈಕ್ ಸಿಕ್ಕಿಲ್ಲ ಕೈಗೆ ಪಾಪ. ಅವರು ಸರ್ ಬಂದ್ಬಿಟ್ಟು ಇವತ್ತು ನಮ್ಮ ಅಂಗಡಿಲಿ ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಸೆಕೆಂಡ್ಸಲ್ಲಿ ಫೋನ್ ತೊಗೊಂಡೋಗಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ನಿಮಗೆ ಶೇರ್ ಮಾಡಿದೆ ಈ ವಿಚಾರನ. ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಿಮ್ದೆಲ್ಲರದು ಊಟ ಆಗಿದ್ರೆ ಕಮೆಂಟ್ ಮಾಡಿ ಊಟ ಆಗಿದೆ ಅಂತ. ಪ್ಲೀಸ್ ಗೈಸ್, ಫಾಲೋ, ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅರ್ಧ ಜನ 50-60% ಜನ ನೋಡ್ತೀರಾ, ನೀವು ಲೈಕು ಮಾಡೋಲ್ಲ, ಸಬ್ಸ್ಕ್ರೈಬು ಮಾಡೋಲ್ಲ. ಏನು ಹೇಳಿ ನೀವು. ಇವಾಗ ನಿಮಗೆ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ಈ ರೋಡಲ್ಲಿ ಏನು ಗೊತ್ತಾ, ಎಷ್ಟೊಂದು ಜನ ಗಾಡಿ ಓಡಿಸ್ತಾರಲ್ಲ, ಇಂಡಿಕೇಟ್ರ್ ಹಾಕ್ಕೊಂಡು ಓಡಿಸೋದೇ ಇಲ್ಲ ಗೈಸ್. ಹೆಂಗೆ ಬೇಕು ಹಂಗೆ ನುಗ್ತಾರೆ. ರೈಟ್ ಬೇಕಾ ರೈಟಿಗೆ ಎಳಿತಾರೆ, ಲೆಫ್ಟ್ ಬೇಕಾದ್ರೆ ಲೆಫ್ಟಿಗೆ ಎಳಿತಾರೆ. ಇಂಡಿಕೇಟ್ರೇ ಹಾಕಲ್ಲ. ಆರು ನೋಡಿದ್ರು ಜಾಗ ಬಿಡೋಲ್ಲ ಗೈಸ್. ಒಂದು ವೇಳೆ ಆ ಕಡೆ ಕರೆಕ್ಟಾಗಿ ಹೋಗ್ಬೇಕು ತಾನೆ, ಅವರು ಈ ಕಡೆಗೆ ಬಂದ್ಬಿಡ್ತಾರೆ. ರೈಟ್ ಸೈಡಿಗೆ ಬಂತಾರೆ, ಲೆಫ್ಟ್ ಸೈಡಲ್ಲಿ ಹೋಗೋರು. ಏನು ಮಾಡೋಣ ಗೈಸ್ ಒಂದೊಂದು ಸತಿ. ಪಾಪ ಎಷ್ಟೊಂದು ಜನ ಗುದ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಬನ್ನಿ, ಅಂಗಡಿ ಹತ್ರ ಬಂದಾಯಿತು. ಅಂಗಡಿ ಒಳಗೆ ಹೋದ್ಮೇಲೆ ಸಿಗ್ತೀನಿ. ಹೋಗ್ಲಿ ನೋಡ್ದಂಗೆ ಅಂಗಡಿ ಹತ್ರ ಬಂದು ಹೋದೆ ಒಳಗೆ. ಕಸ್ಟಮರ್ ಪೆನ್ ಡ್ರೈವ್ ಕೇಳಿದ್ರು. ತರೋಕ್ಕೆ ಅಂತ ಲೇಟ್ ಹತ್ರ ಹೋಗಿದೆ. ಅದು ಖಾಲಿ ಆಗಿದೆ ಅಂತ. ಅದಕ್ಕೆ ಇವಾಗ ಮತ್ತೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಆವಾಗಿಂದ ಸಿಗೋಕ್ಕಾಗಿರಲಿಲ್ಲ, ಅಂಗಡಿಲಿದ್ದೆ. ಯಾಕಂದರೆ ಮರ್ತೋಗಿತ್ತು ಬ್ಲಾಗ್ ಮಾಡೋದು. ಸೊ ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಂತ ಮರ್ತೋಗ್ಬಿಟ್ಟಿತ್ತು. ಸೊ
ಅದಕ್ಕೆ ಸಿಗೋಕ್ಕಾಗಿರಲಿಲ್ಲ. ನಮ್ಮ ಅಪ್ಪ ಫೋನ್ ಮಾಡಿದರು. ನಮ್ಮ ಅಪ್ಪನ ಹತ್ರ ಬೆಳಿಗ್ಗೆ ಒಂದು ಸಿಮ್ ಕೇಳಿದ್ದೆ ಯಾವ್ದಾರ ಇದೆಯಾ ಅಂತ. ವಾಟ್ಸಪ್ ನಂಬರಿಗೆ ಬೇಕಿತ್ತು. ಸೊ ಅದಕ್ಕೆ ನಾನು ಅಪ್ಪ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಅಂದರು. ಸೊ ಅದಕ್ಕೆ ಅಲ್ಲಿ ಹೋಯ್ತಾ ಇದ್ದೀನಿ ಸಿಮ್ ಇಸ್ಕೊಳಕ್ಕೆ. ನಿಮಗೆ ಸಿಮ್ ಇಸ್ಕೊಂಡು ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಗೈಸ್, ನಮ್ಮ ಹುಡುಗ ನಮ್ಮ ಶಿಷ್ಯ ಅಂತ ಹೇಳ್ತಿದ್ದವನು ನಮ್ಗೆ ಹೇಳ್ದಲೇ ಗಾಡಿ ತಗೋಬಿಟ್ಟವನೆ ಗೈಸ್. ಒಂದು ವಾರದ ಮುಂಚೆ ಹೇಳಿದ, ಇನ್ವೆಸ್ಟ್ ಮಾಡಿಲ್ಲ ಗಾಡಿ ತಗೋಬೇಕಾರೆ. ನೋಡಿ ಗೈಸ್, ಒಂದು 14 ಇತ್ತು, ಒಂದು ನೋಡಿ ಗೈಸ್. ಗೈಸ್ ಹೆಂಗಿರ್ಬೇಕು ಹೇಳೇ ಇಲ್ಲ ಗೈಸ್. ಒಂದು ಮಾತು ನೋಡ್ರಿ, ಹೇಳಿದ ನಿಮಗೆ ಹೇಳಿದಾ ಇದು ಹೆಲ್ಮೆಟ್ ಅಲ್ಲಿ ಗೈಸ್ ಅಂದ್ರೆ ಹೇಳಿದ ತಗೋತೀನಿ ಅಂತ, ಕರೀಲಿಲ್ಲ ಅಷ್ಟೇ. ಒಂದು ಮಾತು ಕರ್ದ ಬರ್ತಿದ್ದ JP ನಗರ್ಗೆ ಬರ್ತಿದ್ದೆಪ್ಪ. ಫ್ರೆಂಡ್ ಮೇಲೆ ಹೋಗಕ್ಕಾಗತ್ತೆ ಇರುತ್ತೆ ಗೈಸ್. ಜೀವ ಕೊಡ್ತೀವಿ. ಹೊಟ್ಟೆಗೆ ಅನ್ನತ್ತೆ. ಇವಾಗ ಸರಿ ಆಯ್ತು ಟ್ರೀಟು. ಸರಿ ಇವಾಗ ಅದ್ ಬಿಡು, ಟ್ರೀಟ್ ಯಾವಾಗ ಕೊಡಿಸ್ತೀಯಾ? ಬೇಕು ನಿನಗೆ ಗೈಸ್. ನೋಡಿ ಗೈಸ್, ಟ್ರೀಟ್ ಅಂದ್ರೆ ಏನೇನು ಹೇಳ್ತಾನೆ. ನಂಗೆ ಒಂದು ಬಿರಿಯಾನಿ ಕೊಡ್ಸು ಅಂದ್ರೆ ಏನೇನು ಹೇಳ್ತಾನೆ. ಟ್ರೀಟ್ ಆಗ್ತಾನೆ. ಪ್ರಮೋಷನ್ ಬಿಟ್ಟು ಪ್ರಮೋಷನ್ ಎಲ್ಲ ಮಾಡಬೇಡ. ಕಟ್ ಮಾಡು. ಚೆನ್ನಾಗೈತೆ. ಎಷ್ಟಾಯ್ತು ಮುಚ್ಚಿ ಗಾಡಿ? ಎಷ್ಟಾಯ್ತು ಗಾಡಿ? 130 ಗೈಸ್. 130 ಅಂತೆ. ನೀವು ಯಾರು ತಗೊಂಡಿದ್ರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಕಾಂಟ್ಯಾಕ್ಟ್ ಫೋನ್ ಮಾಡಕ್ಕೆ ಶೋರೂಮ್ ಅವ್ರಿಗೆ ಫೋನ್ ಮಾಡಕ್ಕೆ ಗೈಸ್. ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ಕಡಿಮೆ ಕೊಡಿಸ್ತಾನೆ. ನೋಡಿ ನಂಬರ್ ಪ್ಲೇಟು K05TC0231. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಗೊತ್ತೈತೆ ವಾಟ್ ನಾನ್ಸೆನ್ಸ್ ಇಟ್ ಈಸ್. ಬರ್ತೈತೆ ಗೈಸ್ ಲೈಟು, ಫ್ಲ್ಯಾಶ್ ಲೈಟು ಬರ್ತೈತೆ. ಕತ್ಲೆಯಲ್ಲಿ ಮುಖ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಫ್ಲ್ಯಾಶ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಅಷ್ಟೊಂದು ಕರ್ರಗೂ ಇಲ್ಲ, ಅಷ್ಟೊಂದು ಬೆಳಗೂ ಇಲ್ಲ. ಬ್ರೌನಿ ನಾನು. ಅದಕ್ಕೆ ಅವ್ನು ಹೋಗಿದ್ದಾಯ್ತು. ಇವಾಗ ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ ಗೈಸ್. ಅವ್ನ ಗಾಡಿ ಒಂದಲ್ಲ ಒಂದು ದಿವಸ ರಿವ್ಯೂ ಮಾಡೋಣ. ಆದಷ್ಟು ಬೇಗ ಪ್ಲ್ಯಾನ್ ಹಾಕ್ತೀವಿ ಎಲ್ಲರ ಈಚೆ ಹೋಗೋಕ್ಕೆ. ರಿವ್ಯೂ ಮಾಡೋಣ ಗಾಡಿ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ, ಗಾಡಿ ಬಗ್ಗೆ ತಿಳ್ಕೊಂಡು ರಿವ್ಯೂ ಮಾಡೋದ. ಬನ್ನಿ, ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಟೀ ಕುಡ್ದಾದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಟೀ ಎಲ್ಲ ಕುಡ್ದಿದ್ದಾಯ್ತು. ನಮ್ಮ ಹುಡುಗ ಸಿಕ್ಕಿದ್ದ, ಜೊತೆಲೆ ಟೀ ಕುಡಿದ್ಬಿಟ್ಟು ಅವನು ಹಂಗೆ ಹೋದ. ನಾನು ಅಂಗಡಿ ಕಡೆ ಹಿಂಗೆ ಹೋಗ್ತಾ ಇದ್ದೀನಿ. ನಿಮಗೆ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಗೈಸ್, ಅವಾಗಿಂದ ಸಿಗೋಕ್ಕಾಗಿರಲಿಲ್ಲ. ಒಂದೇ ಒಂದು ನಿಮಿಷ ಕ್ಲಾರಿಟಿ ಡೌನ್ ಅನಿಸುತ್ತೆ. ಕ್ಲಾರಿಟಿ ಅವಾಗಿಂದ ಸಿಗೋಕ್ಕಾಗಿರಲಿಲ್ಲ, ಯಾಕಂದರೆ ಬೇಜಾರಾಗ್ಬಿಟ್ಟಿತ್ತು. ಸರಿ ಇಲ್ದಲೆ ಗೈಸ್ ಯಾರ್ದೋ ಏನೋ ಕಪ್ಕೊಂಡು ಬಿದ್ದುಬಿಟ್ಟೈತೆ ಗೈಸ್. ಅಂಗಡಿ ಮೇಲೆ ದೃಷ್ಟಿ ಹಾಕ್ಬಿಟ್ಟವ್ರೆ, ಅದಕ್ಕೆ ಸೇಲೆ ಇಲ್ಲ. ಏನು ಮಾಡೋಣ ಗೈಸ್, ಕಮೆಂಟ್ ಹಾಕಿ ಏನು ಮಾಡಬೇಕು ಅಂತ. ಏನು ಮಾಡಿದ್ರು ಸೇಲೆ ಆಯ್ತಿಲ್ಲ ಗೈಸ್. ಅದಕ್ಕೆ ಬೇಜಾರಲ್ಲಿ ಕೂತ್ಕೊಬಿಟ್ಟಿದ್ವಿ. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ನಿಮಗೆ ಕ್ಲೋಸಿಂಗ್ ಟೈಮಲ್ಲಿ ಸಿಗ್ತೀನಿ. ಇನ್ನು ಗೈಸ್, ಫೈನಲಿ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಬಂತು. ಕ್ಲೋಸ್ ಮಾಡ್ತಾಯಿದ್ದೀವಿ. ಅದೊಂದೇ ಒಂದು ಐತೆ, ಅದೊಂದು ಎಕ್ಸ್ಪೆಕ್ಟಿ ಒಳಗಿಟ್ಟು ನಿಮಗೆ ಡೈರೆಕ್ಟು ಮನೇಲಿ ಸಿಗ್ತೀನಿ, ಇಲ್ಲಾಂದರೆ ಮನೆ ಹತ್ರ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಗೈಸ್. ಆವಾಗಲೇ ನೋಡ್ದಂಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾಯಿತು. ಎಲ್ಲರೂ ಹೋದರು. ನಾನು ಮನೆ ಹತ್ರ ಬರ್ತಾಯಿದ್ದೀನಿ ಅಂತೀನಿ. ಬಂದಿದ್ದೀನಿ, ಮೆಟ್ಲತ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.